ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಸೂಪರ್ ಬಿಂದಾಸ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾವು ಹೋಗಿರೋದು ಮ್ಯಾಕ್ಸ್ ಮೂವಿಗೆ. ಅದು ಎಲ್ಲಿ ಅಂತಂದರೆ ಎಸ್ ಮಾಲ್ ಐನಾಕ್ಸಲ್ಲಿ. ಸೊ ಎಷ್ಟು ದಿನದಿಂದ ವೆಯ್ಟ್ ಮಾಡಿ, ಕೊನೆಗೆ ಕ್ರೌಡ್ ಇರುತ್ತೆ, ಹೋಗೋದಕ್ಕಾಗಲ್ಲ, ಮೂವಿನ ಎಂಜಾಯ್ ಮಾಡೋದಕ್ಕಾಗಲ್ಲ ಅಂತೇಳಿ ಇಷ್ಟು ದಿನದವರೆಗೂ ವೆಯ್ಟ್ ಮಾಡಿ ನಮ್ಮ ಫ್ರೀ ಟೈಮ್ನಲ್ಲಿ ನಾವು ಹೋಗಿದ್ದು. ಅಂದರೆ 26th ಜಾನ್ವರಿ ನಾವು ಹೋಗಿದ್ದು. ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ನಮಗೆ ರಜಾ ಫ್ರೀಯಾಗಿ ಇದ್ದಿದ್ದಕ್ಕೋಸ್ಕರ ಅವತ್ತು ಹೋದ್ವಿ ನಾವು. ಸೊ ಐನಾಕ್ಸಲ್ಲಿ ಇನ್ನೂ ಟೈಮ್ ಇದೆ ನಿಮ್ಮ ಶೋಗೆ ಅಂತ ಹೇಳಿದರು. ಸೊ ಆದ ಕಾರಣ ನಾವು ಗೇಮ್ ಝೋನ್ಗೆ ಹೋದ್ವಿ. ಆ ಗೇಮ್ ಝೋನಲ್ಲಿ ಎಷ್ಟು ವೈಡ್ ವೆರೈಟೀಸ್ ಆಫ್ ಗೇಮ್ಸ್, ಒಳ್ಳೊಳ್ಳೆ ಗೇಮ್ಸ್ನ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಒಳಗಡೆ ಹೋದರೆ ಹೊರಗಡೆ ಬರೋದಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗಂತೂ ಅಂದರೆ ಲಾಸ್ಟ್ ವಿಸಿಟ್ ಮಾಡಿದ್ದಕ್ಕೂ ಈ ವಿಸಿಟಿಗೂ ಮಾಲಲ್ಲಿ ತುಂಬ ಅಪ್ಡೇಟ್ಸ್ ಆಗಿದೆ. ಸೊ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಎಷ್ಟು ಥರ ವೆರೈಟೀಸ್ ಇದೆ ಅಂತಂದರೆ ನೋಡ್ತಾ ನಿಂತ್ಕೊಂಡ್ರೆ ಆಡೋದಕ್ಕಿರಲಿ, ಫಸ್ಟು ನೋಡೋದಕ್ಕೆ ಟೈಮ್ ಸಾಕಾಗಲ್ಲ. ನಮಗೆ ಇದ್ದಿದ್ದೇ ಜಸ್ಟ್ 1.5 hour ಟೈಮ್ ಇತ್ತು ಮೂವಿ ಸ್ಟಾರ್ಟ್ ಆಗೋದಕ್ಕೆ. ಅಷ್ಟರೊಳಗಡೆ ನಾವು ಇಷ್ಟೆಲ್ಲ ಆಡೋಕ್ಕಂತೂ ಆಬ್ವಿಯಸ್ಲಿ ಟೈಮ್ ಸಾಕಾಗಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟವು ಯಾವ್ಯಾವ ಅವನ್ನ ಮಾತ್ರ ಆಡೋಣ ಅಂದ್ಕೊಂಡು ಫಸ್ಟ್ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಹೋದೆ. ನನ್ನ ಮಗಂಗೆ ಫಸ್ಟಿಗೆ ಇಷ್ಟ ಆಗಿದ್ದು ಬೈಕ್ ರೇಸು. ಸೊ ಹೆವಿ ಕ್ರೇಜ್ ಇದೆ ಬೈಕದು ಮಾತ್ರ. ಸೊ ಹಾಗಾಗಿ ನಾನು ಇದನ್ನೇ ಆಡ್ತೀನಿ ಅಂತ ಅವನು ಸೆಲೆಕ್ಟ್ ಮಾಡಿ ಕೂತ್ಕೊಂಡಿದ್ದು. ನೋಡಿ ಯಾವ ಥರ ಯಾವ ರೇಂಜಿಗೆ ಓಡಿಸ್ತಿದ್ದಾನೆ ಅಂತಂದರೆ, ಈ ಥರ ಬೈಕ್ ಏನಾದ್ರು ಓಡಿಸ್ಬಿಟ್ರೆ ಲೈಫಲ್ಲಿ ಗೋವಿಂದ ನಮಃ ಅಷ್ಟೇ ಆಗೋದು. ಬಟ್ ಅದು ಬ್ಯಾಲೆನ್ಸ್ ಸಿಗೋವರೆಗೂ ಹಾಗೆ ಅಲ್ವಾ. ಸೊ ಅವನಂತೂ ಫುಲ್ಲು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದಾನೆ, ಫುಲ್ಲು ಅಂದ್ಕೊಂಡು. ಸೊ ಸಣ್ಣ ಪುಟ್ಟ ಗೇಮ್ಸ್ಗಳನ್ನೆಲ್ಲ ಆಡಾದಮೇಲೆ ನೆಕ್ಸ್ಟು ಇಲ್ಲೇನೋ ಗೊಂಬೆಗಳೆಲ್ಲ ಇಟ್ಟಿದ್ರು. ಏನಕ್ಕೆ ಇದಿಟ್ಟಿದ್ರು ಅಂತ ನಾನು ಕೇಳೋಕ್ಕೆ ಹೋಗಲಿಲ್ಲ. ಕೇಳಿದ್ರೆ ಮತ್ತೆ ಇವಾಗ ಮಮ್ಮಿ ಇದೂ ಆಡ್ತೀನಿ ಅಂತ ಕೇಳ್ತಾನೆ ಅವನು ಅಂತ ಹೇಳ್ಬಿಟ್ಟು ನಾನೇನು ಕೇಳೋಕ್ಕೆ ಹೋಗಲಿಲ್ಲ. ಸೀದಾ ಸೈಲೆಂಟಾಗಿ ಬಂದ್ವಿ. ಹೊರಗಡೆ ಯಾವ್ಯಾವ ಥರ ಇನ್ನೂ ಬೇರೆ ಬೇರೆ ಗೇಮ್ಸ್ ಏನಿದೆ ನೋಡ್ಕೊಂಬರೋಣ ಅಂತ ಬಂದೆ. ಸೊ ಇದನ್ನೆಲ್ಲ ನೋಡಿ ನಾನು ಆಲ್ಮೋಸ್ಟ್ ನಾನು ಕವರ್ ಮಾಡೋ ಅಷ್ಟರಲ್ಲಿ ನಿಯರ್ ಇದ್ವಿ. ನಾವು ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಕೇವಲ ಇನ್ನೊಂದು 10-15 ಮಿನಿಟ್ಸ್ ಇದೆ ಅಂತ ಹೇಳಿದ್ರು. ಸರಿ ಒಳಗಡೆ ಹೋಗ್ಬಿಟ್ಟು ನಾವು ಸೀಟ್ ಅಲಾಟ್ ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತೇಳಿ ಸೊ ಒಳಗಡೆಗೆ ಎಂಟರ್ ಆದ್ವಿ ನಾವು. ಸೊ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಇನ್ನೊಂದು ಜಾಸ್ತಿ ಇಷ್ಟಪಡೋದು ಏನು ಅಂದರೆ, ಆಬ್ವಿಯಸ್ಲಿ ನಾನು ಅಂತಲೇ ಅಲ್ಲ, ಎಲ್ಲರೂ ಕೂಡ ಯಾರ್ಯಾರು ಎಸ್ ಮಾಲಿಗೆ ಅದರಲ್ಲೂ ಐನಾಕ್ಸಿಗೆ ಒಳಗೆ ಎಂಟರ್ ಆಗ್ತಾರೆ, ಏನಿಲ್ಲ ಅಂದರೂ ಒಂದು 10 to 15 ಸೆಲ್ಫೀಸಾದ್ರು ತೊಗೊತಾರೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಫೋಟೋಸ್ ಮಾತ್ರ ಇದರೊಳಗಡೆಗೆ. ಏನೋ ಒಂಥರ ಗೋಲ್ಡನ್ ಲುಕ್ಕು. ಮತ್ತು ಆ ಲೈಟ್ಸ್ ನೋಡಿ, ಯಾವುದು ಹೆವಿ ಅನ್ಸಲ್ಲ, ಓವರ್ ಫಿಲ್ಟ್ರ್ ಅನ್ಸಲ್ಲ, ಏನು ಹೆವಿ ಮೇಕಪ್ ಅನ್ಸಲ್ಲ, ಏನಿಲ್ಲ, ತುಂಬ ಎಲಿಗೆಂಟಾಗಿ ಬರುತ್ತೆ. ಸೆಲ್ಫೀಸು ಮತ್ತು ಪಿಕ್ಸು, ವೀಡಿಯೋಸು, ಈವನ್ ರೀಲ್ಸ್ ಮಾಡಿಕೊಂಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ಒಂದೆರಡು ಪಿಕ್ಸ್ನ ಎತ್ಕೊಂಡೆ. ಸೊ ಅದಾದಮೇಲೆ ನಮ್ಮ ಸೀಟ್ ಅಲಾಟ್ಮೆಂಟ್ನ ನೋಡಿಕೊಂಡು ಹೋಗಿ ಕೂತ್ಕೊಳ್ಳೋಂಥ ಒಳಗಡೆ ಹೋದರೆ ಫುಲ್ಲು ಖಾಲಿ ಖಾಲಿ ಖಾಲಿ. ನಾವು ಏನಿದು ಯಾರು ಬರೋದೇ ಇಲ್ವಾ ಅಂತ ಅಂದ್ಕೊಂಡು ಒಂದು 10 ಮಿನಿಟ್ಸ್ ಟೈಮ್ ಪಾಸ್ ಮಾಡಿದ್ವಿ. ಅಷ್ಟರೊಳಗಡೆ ನೋಡಿದ್ರೆ ಎಲ್ಲ ಫಿಲಪ್ ಆಯಿತು ಸೀಟ್ಸ್ ಎಲ್ಲನ. ಸೊ ಅವರು ಹೊರಗಡೆ ಮೂವಿ ಸ್ಟಾರ್ಟ್ ಆಗೇ ಬಿಡ್ತು ನೋಡಿ. ನಮ್ಮ ಸುದೀಪ್ ಸರ್ ಜೊತೆಗೆ ಇವರು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮಂಜಣ್ಣ ಅವರು. ನನಗಂತೂ ತುಂಬ ಖುಷಿಯಾಯಿತು ಮೂವಿ ನೋಡಿ. ಯಾರೆಲ್ಲ ಇನ್ನೂ ಮೂವಿನ ನೋಡಿಲ್ಲ ಹೋಗ್ಬಿಟ್ಟು ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ತುಂಬ ಸಕ್ಕತ್ತಾಗಿ ಬಂದಿದೆ ಮೂವಿ ಮಾತ್ರ. ಸೊ ತುಂಬ ದಿನ ಆದಮೇಲೆ ಈ ಥರ ಒಂದು ಒಳ್ಳೆ ಮೂವಿ ನೋಡೋಕ್ಕೆ ಸಿಕ್ತು. ಎಲ್ಲೂ ಬೋರ್ ಅನಿಸ್ಲಿಲ್ಲ, ಎಲ್ಲೂ ಬೇಜಾರು ಅನಿಸ್ಲಿಲ್ಲ, ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ನೆಕ್ಸ್ಟ್ ಏನಾಗುತ್ತೆ, ಅಯ್ಯೋ ನೆಕ್ಸ್ಟ್ ಏನಾಗುತ್ತೆ, ಅಯ್ಯೋ ಅನ್ನೋ ಥರ ಕ್ಯೂರಿಯಾಸಿಟಿಲೇ ನಾನಂತೂ ಮೂವಿ ಫುಲ್ ನೋಡಿದೆ. ಬಟ್ ತುಂಬ ಎಂಜಾಯ್ ಮಾಡಿದೆ. ಎಲ್ಲೂ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ನೆಕ್ಸ್ಟ್ ಈ ಥರ ಆಗ್ಬೋದು ಅಂತ. ಈಗ ಕೆಲವೊಂದು ಮೂವೀಸ್ನ ನೋಡ್ತಾ ಇದ್ರೆ ನಾವು ಈ ಥರ ಆಗುತ್ತೆ, ನೆಕ್ಸ್ಟ್ ಈ ಥರ ಆಗುತ್ತೆ ಸ್ಟೋರಿ ಅಂತ ಗೆಸ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಗೆಸ್ಸೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆ ಥರ ಚೆನ್ನಾಗಿ ಮೂವಿನ ಮಾಡಿದ್ದಾರೆ. ಸೊ ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ, ನಾನು ಲಾಸ್ಟ್ ಟೈಮ್ ನೋಡಿದ ಮೂವಿ ಕಾಟೇರನೂ ಐನಾಕ್ಸಲ್ಲೇ ನೋಡಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಒಳ್ಳೆ ಫೀಲ್ ಕೊಟ್ಟು ನೋಡಿದ್ದಂಥ ಮೂವಿ ಅಂತಂದರೆ ಇದೆ ಅಂತಲೇ ಹೇಳ್ಬೋದು. ಸೊ ಮ್ಯಾಕ್ಸಲ್ಲಿ ಮ್ಯಾಕ್ಸಿಮಮ್ ಮಾಸೆ ಇದೆ, ತುಂಬ ಎಂಜಾಯ್ ಮಾಡ್ಬೋದು. ಕನ್ನಡಿಗರೆಲ್ಲರೂ ಕನ್ನಡ ಸಿನಿಮಾನ ದಯವಿಟ್ಟು ಪ್ರೋತ್ಸಾಹ ಮಾಡಿ. ಬೇರೆ ಸಿನಿಮಾ ರಂಗದವರು ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಹಾಗೆ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಮಾತ್ರ. ಸೊ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಇದೇ ಥರ ವೀಡಿಯೋಗಳಿಗೆ ವೆಯ್ಟ್ ಮಾಡ್ತಾಯಿರಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. So thank you so much for watching. Love you all. Bye bye. Take care.